ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಬಂದು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಕವಿಗಳ ಪರಿಚಯವನ್ನು ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋದಲ್ಲಿ ಕವಿಗಳ ಅಧ್ಯಯನ ಏನು ಬರುತ್ತೋ ಸೊ ಅವರಿಗೆ ಸಂಬಂಧಪಟ್ಟಂಥ ಕೃತಿಗಳಾಗಿರ್ಬೋದು, ಪ್ರಶಸ್ತಿಗಳಾಗಿರ್ಬೋದು, ಅವರ ಒಂದು ಕಾಲಾವಧಿಯನ್ನು ನೋಡ್ತಕ್ಕಂಥದ್ದು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಫಸ್ಟ್ಗೆ ನಾವು ನೋಡ್ತಾ ಹೋದರೆ ಕುವೆಂಪುರವರಿಗೆ ಸಂಬಂಧಪಟ್ಟಂತೆ. ಸೊ ಕುವೆಂಪುರವರನ್ನು ಕನ್ನಡದ ಕವಿ ಅಂತ ಎಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತುಂಬ ಅವರಿಗೆ ಒಂದು ಪ್ರಸಿದ್ಧತೆ ಇದೆ ಕನ್ನಡದಲ್ಲಿ. ಸೊ ಯಾಕೆ ಆ ಒಂದು ಉತ್ತಮವಾದ ಸ್ಥಾನವನ್ನು ಕುವೆಂಪುರವರಿಗೆ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋದಾಗ, ಸೊ ನೋಡಿ, ಕುವೆಂಪುರವರನ್ನು ಕಾವ್ಯನಾಮವನ್ನು ನಾವು ಹೇಳ್ತೀವಿ. ಕುವೆಂಪು ಅಂತಕ್ಕಂಥದ್ದು ಅವರ ಒಂದು ಕಾವ್ಯನಾಮ. ಅದರ ಒಂದು ಪೂರ್ಣ ಹೆಸರು ಅಂತ ಹೇಳಿದರೆ ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಅಂತ ಹೇಳ್ತೀವಿ. ಸೊ ವೆಂಕಟಪ್ಪ ಅಂತಕ್ಕಂಥದ್ದು ಅವರಪ್ಪನ ಹೆಸರು, ಪುಟ್ಟಪ್ಪ ಅಂತಕ್ಕಂಥದ್ದು ಅವರ ಹೆಸರು. ಸೊ ಕುಪ್ಪಳ್ಳಿ ಅಂತಕ್ಕಂಥದ್ದು ಅವರ ಒಂದು ಊರ ಹೆಸರು. ಸೊ ಮೂರನ್ನ ಸೇರಿಸಿ ಅವರು ಅವರ ಒಂದು ಕಾವ್ಯನಾಮವಾಗಿ ಕುವೆಂಪು ಅಂತ ಇಟ್ಕೊಳ್ತಾರೆ. ಆ್ಯಂಡ್ ಇವರು ಯಾವ ಒಂದು ಸ್ಥಳ ಅಂತ ಹೇಳಿದ್ರೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಸಮೀಪದ ಕುಪ್ಪಳ್ಳಿಯವರು. ಸೊ ವೆರಿ ಇಂಪಾರ್ಟೆಂಟು, ಶಿವಮೊಗ್ಗ ಜಿಲ್ಲೆಯವರು. ಇವರು ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸ್ತಾರೆ. 1904 ಡಿಸೆಂಬರ್ 29 ಇವರ ಜನನ ಆಗ್ತಕ್ಕಂಥದ್ದು. ಸೊ ಇಷ್ಟು ಬಂದು ಇವರ ಒಂದು ಪ್ಲೇಸ್ ಹುಟ್ಟಿದ್ದ ಒಂದು ಡೇಟ್ ಆಯಿತು. ಆ್ಯಂಡ್ ಇವರು ನೆಕ್ಸ್ಟ್ ಏನು ಮಾಡ್ತಾ ಬರ್ತಾರೆ ಅಂತ ಹೇಳಿದ್ರೆ ಮಹಾರಾಜ ಕಾಲೇಜಿನ ಪ್ರಾಧ್ಯಾಪಕರಾಗ್ತಾರೆ. ಪ್ರಾಧ್ಯಾಪಕರಾದ ನಂತರ ಪ್ರಾಂಶುಪಾಲರಾಗ್ತಾರೆ. ಪ್ರಾಂಶುಪಾಲರಾದ ನಂತರ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಲಾಸ್ಟ್ಗೆ ರಿಟೈರ್ಮೆಂಟನ್ನು ತಗೊಳ್ತಕ್ಕಂಥದ್ದು, ನಿವೃತ್ತರಾಗ್ತಕ್ಕಂಥದ್ದು ಇವರ ಒಂದು ಜರ್ನಿ ಆಗ್ತಾ ಹೋಗುತ್ತೆ. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥಲ್ಲಿ ಆಧುನಿಕ ಕನ್ನಡ ಸಾಹಿತ್ಯದ ಕವಿಗಳಲ್ಲಿ ಅಗ್ರಗಣ್ಯರಾದ ಕುವೆಂಪುರವರು ಕನ್ನಡ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿಯೂ ಕೃತಿಗಳನ್ನು ರಚನೆ ಮಾಡ್ತಾರೆ. ಸೊ ಎಲ್ಲ ಪ್ರಕಾರ ಅಂತ ಹೇಳಿದ್ರೆ ಏನು, ಕವನ ಸಂಕಲನಗಳು, ಕಥಾ ಸಂಕಲನಗಳು, ಕಾದಂಬರಿಗಳು, ವಿಮರ್ಶಾ ಸಂಕಲನ, ಮಕ್ಕಳ ಪುಸ್ತಕ, ಆತ್ಮಕಥೆ, ನಾಟಕ, ಈ ಥರ 70ಕ್ಕೂ ಅಧಿಕ ಕೃತಿಗಳನ್ನು ಇವರು ರಚನೆಯನ್ನು ಮಾಡ್ತಕ್ಕಂಥದ್ದು ಇವರ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಬರ್ತಾರೆ. ಸೊ ಇವರ ಪ್ರಮುಖ ಕೃತಿಗಳು ಅಂತ ನಾವು ನೋಡ್ತಾ ಹೋದಾಗ ಕೊಳಲು, ಪಾಂಚಜನ್ಯ, ಪ್ರೇಮ ಕಾಶ್ಮೀರ, ಪಕ್ಷಿಕಾಶಿ ಇವೆಲ್ಲ ಕವನ ಸಂಕಲನಗಳಾಗ್ತವೆ. ಸೊ ಕವನ ಸಂಕಲನ ಅಂತ ಹೇಳಿದ್ರೆ ಕವಿತೆಗಳನ್ನು ಒಟ್ಟುಗೂಡಿಸಿ ಮಾಡ್ತಕ್ಕಂಥದ್ದು ನಾವು ಕವನ ಸಂಕಲನ ಅಂತ ಹೇಳ್ತೀವಿ. ಕೊಳಲು, ಪಾಂಚಜನ್ಯ, ಪ್ರೇಮ ಕಾಶ್ಮೀರ, ಪಕ್ಷಿಕಾಶಿ ಇವು ಬಂದು ಇವರ ಕವನ ಸಂಕಲನಗಳಾಗಿರುತ್ತೆ. ಮತ್ತು ಕಥಾ ಸಂಕಲನಗಳು ಅಂತ ಹೇಳಿದಾಗ ನನ್ನ ದೇವರು ಮತ್ತು ಇತರ ಕಥೆಗಳು, ಸನ್ಯಾಸಿ ಮತ್ತು ಇತರ ಕಥೆಗಳು, ಇದು ಎರಡು ಬಂದು ಇವರ ಕಥಾ ಸಂಕಲನಗಳಾಗಿರುತ್ತೆ. ತುಂಬ ಇಂಪಾರ್ಟೆಂಟು ಇವರ ಒಂದು ಕವಿ ಪರಿಚಯ ಅಂತ ಹೇಳ್ಬೋದು. ಸೊ ಇವರ ಬರೆದಿರ್ತಕ್ಕಂಥ ಕೃತಿಗಳಾಗಿರ್ಬೋದು, ಆತ್ಮಕಥೆ ಆಗಿರ್ಬೋದು, ಮತ್ತು ಇವರಿಗೆ ಸಿಕ್ಕಿರ್ತಕ್ಕಂಥ ಪ್ರಶಸ್ತಿಗಳಾಗಿರ್ಬೋದು. ಸೊ ಇವೆಲ್ಲ ತುಂಬ ಸಲ ಕೇಳಿರ್ತಕ್ಕಂಥದ್ದು ಎಕ್ಸಾಮಲ್ಲಿ. ಸೊ ಹಾಗಾಗಿ ಯಾವುದೇ ಒಂದು ಪಾಯಿಂಟ್ನು ಸಹ ಮಿಸ್ ಮಾಡದೆ ನೋಡ್ಕೊಳ್ತಾ ಹೋಗಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ. ಸೊ ಅಂಡ್ ನೆಕ್ಸ್ಟ್ ಬಂದು ಕಥಾ ಸಂಕಲನ ಆಯಿತು. ಇನ್ನು ಕಾನೂರು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮಧುಗಳು, ವೆರಿ ವೆರಿ ಇಂಪಾರ್ಟೆಂಟು. ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮಧುಗಳು ಇವೆರಡು ಬಂದು ಕಾದಂಬರಿಗಳಾಗಿರುತ್ತೆ. ತುಂಬ ಇಂಪಾರ್ಟೆಂಟ್ ಇದು ಕಾದಂಬರಿಗಳು. ಮತ್ತು ತಪೋನಂದನ, ರಸೋವೈಸ ಇದು ಬಂದು ವಿಮರ್ಶಾ ಸಂಕಲನಗಳಾಗಿರುತ್ತೆ. ಆ್ಯಂಡ್ ಅಮಲನ ಕತೆ, ಮೋಡಣ್ಣನ ತಮ್ಮ, ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ, ವೆರಿ ಇಂಪಾರ್ಟೆಂಟು. ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಮಕ್ಕಳ ಪುಸ್ತಕವನ್ನು ಬರೀತಕ್ಕಂಥದ್ದು. ಜಲಗಾರ, ಯಮನ ಸೋಲು, ಬೆರಳಿಗೆ ಕೊರಳು ಇದು ಸಹ ತುಂಬ ಇಂಪಾರ್ಟೆಂಟು. ಯಮನ ಸೋಲು, ಬೆರಳಿಗೆ ಕೊರಳು ಏನು ಕೊಟ್ಟಿದ್ದಾರೆ, ಇವೆರಡು ನಾಟಕಗಳು ತುಂಬ ಸಲ ಕೇಳಿದ್ದಾರೆ. ಇದು ನೋಡ್ತಾ ಹೋಗಿ ನಾಟಕಗಳು. ನೆನಪಿನ ದೋಣಿಯಲ್ಲಿ ಅಂತಕ್ಕಂಥದ್ದು ಇವರ ಒಂದು ಆತ್ಮಕಥನ. ಸೊ ತುಂಬ ಅಂದರೆ ನೆನಪಿನ ದೋಣಿಯಲ್ಲಿ ಇವರ ಒಂದು ಆತ್ಮಕಥನ ಅಥವಾ ಆತ್ಮಕೃತಿ ಅಂತ ಹೇಳ್ಬೋದು. ಸೊ ಇದನ್ನು ತುಂಬ ಸಲ ಕೇಳಿದ್ದಾರೆ. ಸೊ ನೆನಪಿನ ದೋಣಿಯಲ್ಲಿ ಇವರ ಒಂದು ಆತ್ಮಕಥನ ಆಗಿರುತ್ತೆ. ಮತ್ತು ಇವರು 70 ಕೃತಿಗಳನ್ನು ರಚಿಸಿ ಕನ್ನಡ ಸಾಹಿತ್ಯದ ಸಂಪತ್ತನ್ನು ಸಮೃದ್ಧಗೊಳಿಸಿದ್ದಾರೆ ಅಂತ ಹೇಳ್ಬಹುದಾಗಿರುತ್ತೆ. ಇನ್ನು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಏನಂತ ಹೇಳಿದರೆ ಇವರ ಶ್ರೀರಾಮಾಯಣ ದರ್ಶನಂ ಅಂತಕ್ಕಂಥ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ. ಇದು ಒಂದು ಮಹಾಕಾವ್ಯ ಆಗಿರುತ್ತೆ. ಇದರ ಬಗ್ಗೆ ಕ್ವಶನ್ ಏನಂತ ಹೇಳಿದರೆ ಶ್ರೀರಾಮಾಯಣ ದರ್ಶನಂ ಎಂತಹ ಕಾವ್ಯ ಅಂತ ಕೇಳ್ತಾರೆ. ಇದು ಒಂದು ಮಹಾಕಾವ್ಯ. ಇದಕ್ಕೆ 2 ಪ್ರಶಸ್ತಿಗಳು ಸಿಕ್ಕಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು 1968ರಲ್ಲಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಸಹ ಸಿಗ್ತಕ್ಕಂಥದ್ದು. ಸೊ ತುಂಬ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಮೊಟ್ಟ ಮೊದಲ ಬಾರಿಗೆ ಕುವೆಂಪುರವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂಥ ಕೃತಿ ಶ್ರೀರಾಮಾಯಣ ದರ್ಶನಂ ಆಗಿರುತ್ತೆ. ಅದು 1968ರಲ್ಲಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ 1992ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಸಹ ಸಿಗುತ್ತೆ ಇವರಿಗೆ. ಅದು ಮೊಟ್ಟ ಮೊದಲ ಬಾರಿಗೆ ಕನ್ನಡಕ್ಕೆ ಸಿಗ್ತಕ್ಕಂಥ ಕರ್ನಾಟಕ ರತ್ನ ಪ್ರಶಸ್ತಿ. ಸೊ ಇಲ್ಲಿ ಜ್ಞಾನಪೀಠ ಪ್ರಶಸ್ತಿ ಮತ್ತು ಕರ್ನಾಟಕ ರತ್ನ ಪ್ರಶಸ್ತಿ ಎರಡೂ ಸಹ ಮೊಟ್ಟ ಮೊದಲ ಬಾರಿಗೆ ಕುವೆಂಪುರವರಿಗೆ ಸಿಗ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದಾಗೆ ಧಾರವಾಡದಲ್ಲಿ ಇರ್ತಕ್ಕಂಥ 1957ರ 39ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಇವರು. ಆ್ಯಂಡ್ 1964ರಲ್ಲಿ ರಾಷ್ಟ್ರಕವಿ ಅಂತಕ್ಕಂಥ ಒಂದು ಬಿರುದನ್ನು ಸಹ ಪಡ್ಕೊಳ್ತಾರೆ. ಸೊ ಒಟ್ಟು ಕನ್ನಡಕ್ಕೆ ಬಂದಿರತಕ್ಕಂಥದ್ದು 3 ರಾಷ್ಟ್ರಕವಿ, ಒಂದು ಗೋವಿಂದ ಪೈ, 2ನೇದು ಕುವೆಂಪು, 3ನೇದು GS ಶಿವರುದ್ರಪ್ಪನವರು. ಸೊ ಇವರು 2ನೇವರಾಗಿ ರಾಷ್ಟ್ರಕವಿ ಬಿರುದನ್ನು ಪಡ್ಕೊಳ್ತಾರೆ. ಆ್ಯಂಡ್ ನೆಕ್ಸ್ಟ್ 1988ರಲ್ಲಿ ಪಂಪ ಪ್ರಶಸ್ತಿ ಸಿಗ್ತಕ್ಕಂಥದ್ದು ಇವರಿಗೆ. 1991ರಲ್ಲಿ ಪದ್ಮವಿಭೂಷಣ ಸಿಗುತ್ತೆ. ಮತ್ತು ಇವರು ಮೈಸೂರು, ಕರ್ನಾಟಕ, ಬೆಂಗಳೂರು ಮತ್ತು ಗುಲ್ಬರ್ಗ ವಿಶ್ವವಿದ್ಯಾನಿಲಯಗಳಲ್ಲಿ
ಗೌರವ ಡಾಕ್ಟರೇಟನ್ನು ಸಹ ಪಡ್ಕೊಳ್ತಾ ಹೋಗ್ತಾರೆ. ಸೊ ಇಷ್ಟು ಬಂದು ಕುವೆಂಪುರವರಿಗೆ ಸಂಬಂಧಪಟ್ಟಂಥ ಮಾಹಿತಿ. ತುಂಬ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಇಲ್ಲಿ ಕೃತಿಗಳಾಗಿರ್ಬೋದು, ಕಾದಂಬರಿ ಆಗಿರ್ಬೋದು, ಆತ್ಮಕಥನೆ ಆಗಿರ್ಬೋದು, ಮಕ್ಕಳ ಪುಸ್ತಕ ಆಗಿರ್ಬೋದು, ಮತ್ತು ಶ್ರೀರಾಮನ ದರ್ಶನ ಆಗಿರ್ಬೋದು, ಆ್ಯಂಡ್ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟಿರೋದಾಗಿರ್ಬೋದು, ಮತ್ತು ಕರ್ನಾಟಕ ರತ್ನ ಪ್ರಶಸ್ತಿ ತಂದು ಕೊಟ್ಟಿರೋ ಇವೆಲ್ಲ ತುಂಬಾ ಮುಖ್ಯವಾದಂಥ ಪ್ರಶ್ನೆಗಳಾಗಿರುತ್ತೆ. ಸೊ ನೀಟಾಗಿ ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ಇವ್ರ ಜೊತೆಗೆ ಇನ್ನೂ ತುಂಬ ಹೇಳಿದಾಗೆ ಸುಮಾರು 70 ಕೃತಿಗಳನ್ನು ರಚನೆ ಮಾಡಿದರೆ ಇವೆಲ್ಲ ತುಂಬ ಮುಖ್ಯವಾಗಿ ಬರ್ತಕ್ಕಂಥದ್ದು. ಸೊ ಅದರ ಜೊತೆಗೆ ಇನ್ನೂ ಹಲವಾರು ಕೃತಿಗಳು ಇವರಲ್ಲಿ ಇದ್ದಾವೆ. ಆ್ಯಂಡ್ ನೆಕ್ಸ್ಟ್ ಬಂದು ಅಂಬಿಕಾ ತನಯ ದತ್ತ. ಸೊ ದ ರಾ ಬೇಂದ್ರೆ ಅಂತ ಹೇಳ್ತೀವಿ, ಅವರ ಒಂದು ಕಾವ್ಯನಾಮ ಅಂಬಿಕಾ ತನಯ ದತ್ತ ಆಗಿರುತ್ತೆ. ಸೊ ಅಂಬಿಕಾ ತನಯ ದತ್ತ ಮತ್ತು ದ ರಾ ಬೇಂದ್ರೆ ಅದಕ್ಕೂ ಸಂಬಂಧನೇ ಇಲ್ಲ, ಆ ರೀತಿ ಒಂದು ಕಾವ್ಯನಾಮ ಇದೆ. ಕೆಲವೊಂದು ಸಲ ನೋಡ್ತಾ ಹೋದಾಗೆ ದ ರಾ ಬೇಂದ್ರೆನೇ ಕಾವ್ಯನಾಮ ಅಂತ ಅಂದ್ಕೊಳ್ಳೋ ಒಂದು ಪರಿಸ್ಥಿತಿ ಸಹ ಇರುತ್ತೆ. ಇವರ ಒಂದು ಕಾವ್ಯನಾಮ ಅಂತ ಹೇಳಿದ್ರೆ ಅಂಬಿಕಾ ತನಯ ದತ್ತ ಅಂತಕ್ಕಂಥದ್ದು. ಇವರನ್ನು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಥವಾ ದ ರಾ ಬೇಂದ್ರೆ ಅಂತ ಹೇಳ್ತೀವಿ. ದ ರಾ ಬೇಂದ್ರೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರು ಹುಟ್ಟತಕ್ಕಂಥದ್ದು ಕ್ರಿಸ್ತಶಕ 1896 ಧಾರವಾಡದವರು. ಸೊ ಧಾರವಾಡದಲ್ಲಿ ಜನಿಸ್ತಾರೆ. ಆ್ಯಂಡ್ ಇವರು ಸಹ ಏನು ಮಾಡ್ತಾ ಹೋಗ್ತಾರೆ, ಪ್ರೌಢಶಾಲಾ ಅಧ್ಯಾಪಕರಾಗಿರ್ತಾರೆ, ಮತ್ತು ಸೋಲಾಪುರದ ರಾಜಾರಾಮ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ, ಮತ್ತು ಧಾರವಾಡದ ಬಾನುಲಿ ಕೇಂದ್ರದ ಸಲಹೆಗಾರರಾಗಿ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು. ಆ್ಯಂಡ್ ಇವ್ರು ಬರ್ತಕ್ಕಂಥದ್ದು ನವೋದಯ ಕನ್ನಡ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ದ ರಾ ಬೇಂದ್ರೆ ಅವರು. ಸೊ ನೋಡಿ, ಇಲ್ಲಿ ನಾನು ಹೇಳಿದಾಗ ಕುವೆಂಪುರವರು ಏನಿರೋ ಇವರು ಸಹ ನವೋದಯದಲ್ಲೇ ಬರ್ತಕ್ಕಂಥದ್ದು. ಆ್ಯಂಡ್ ಅಂಬಿಕಾ ತನಯ ದತ್ತ ಅಥವಾ ದ ರಾ ಬೇಂದ್ರೆ ಅವರು ಸಹ ನವೋದಯದ ಕನ್ನಡ ಸಾಹಿತ್ಯದಲ್ಲೇ ಪ್ರಮುಖವಾಗಿ ಕಾಣಿಸ್ಕೊಳ್ತಾ ಹೋಗ್ತಾರೆ. ಆ್ಯಂಡ್ ಇವರ ಒಂದು ಪ್ರಮುಖ ಕೃತಿಗಳಂತ ಹೇಳಿದರೆ ಗರಿ, ಕೃಷ್ಣಕುಮಾರಿ, ಉಯ್ಯಾಲೆ, ಸಖಿಗೀತ, ನಾದಲೀಲೆ ವೆರಿ ಇಂಪಾರ್ಟೆಂಟು. ಸಖಿಗೀತ, ನಾದಲೀಲೆ, ಉಯ್ಯಾಲೆ, ಮೇಘದೂತ, ಗಂಗಾವತರಣ, ಸೂರ್ಯಪಾನ, ನಗೆಯ ಹೊಗೆ, ಸಾಹಿತ್ಯದ ವಿರಾಟ್ ಸ್ವರೂಪ ಮೊದಲಾದ ಕೃತಿಗಳನ್ನು ರಚನೆಯನ್ನು ಮಾಡ್ತಕ್ಕಂಥ ತುಂಬ ಇಂಪಾರ್ಟೆಂಟ್ ಇವೆಲ್ಲ. ಇವರು ಸಹ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಳ್ತಕ್ಕಂಥದ್ದಲ್ವಾ. ಸೊ ಇವರು ಸಹ ತುಂಬ ಸಲ ಕೇಳಿದ್ದಾರೆ. ಇವರ ಒಂದು ಕೃತಿಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಇದರ ಜೊತೆಗೆ ಮರಾಠಿ, ಇಂಗ್ಲೀಷ್ ಭಾಷೆ ಸೇರಿದಂತೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಕೃತಿಗಳನ್ನು ರಚನೆಯನ್ನು ಮಾಡ್ತಾರೆ. ಸೊ ನಾನು ಹೇಳಿದಾಗೆ ಲಾಸ್ಟು ಕುವೆಂಪುರವರು ಹೇಗೆ ಕಥಾ ಸಂಕಲನ, ಕವನ ಸಂಕಲನ ಆಗಿರ್ಬೋದು, ನಾಟಕ ಆಗಿರ್ಬೋದು, ಅದೇ ರೀತಿ ಇವರು ಸಹ ಹಲವಾರು ವಿವಿಧ ಪ್ರಕಾರಗಳ ಸಾಹಿತ್ಯ ಪ್ರಕಾರ ಕೃತಿಗಳನ್ನು ರಚನೆಯನ್ನು ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ಮರಾಠಿ ಮತ್ತು ಇಂಗ್ಲೀಷ್ ಭಾಷೆಗೂ ಸೇರಿದಂತೆ ಕೆಲವೊಂದು ಕೃತಿಗಳನ್ನು ರಚನೆಯನ್ನು ಮಾಡ್ತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಹರಳು ಮರಳು ಅಂತಕ್ಕಂಥ ಒಂದು ಕವನ ಸಂಕಲನ. ಸೊ ಕೇಳ್ತಾರೆ ಏನಂತ ಹೇಳಿದರೆ ಹರಳು ಮರಳು ಯಾವ ಪ್ರಕಾರದ ಸಾಹಿತ್ಯಕ್ಕೆ ಸೇರಿದ್ದು ಅಂತ ಕೇಳ್ತಾರೆ. ಕಥಾ ಸಂಕಲನ, ಕವನ ಸಂಕಲನ, ಕಾದಂಬರಿ, ಆತ್ಮಕಥನ ಈ ಥರ ಕೊಡ್ತಾ ಹೋಗ್ತಾರೆ. ಹರಳು ಮರಳು ಬಂದು ಕವನ ಸಂಕಲನ ಆಗಿರುತ್ತೆ. ಯಾರ್ದು? ದ ರಾ ಬೇಂದ್ರೆ ಅವ್ರದ್ದು. ಆ್ಯಂಡ್ ಈ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗುತ್ತೆ, ಮತ್ತು 4 ತಂತಿ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಸಿಗ್ತಕ್ಕಂಥದ್ದು. ಆ್ಯಂಡ್ ಭಾರತ ಸರ್ಕಾರದ ಪದ್ಮಶ್ರೀ ಪುರಸ್ಕಾರ ಮತ್ತು ಬೇಂದ್ರೆ ಅವರಿಗೆ 1943ರಲ್ಲಿ ಶಿವಮೊಗ್ಗದಲ್ಲಿ ನಡೆದಂಥ 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಸಹ ಇವರು ಸಹ ಆಯ್ಕೆಯಾಗಿರ್ತಾರೆ. ಸೊ 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ. ಮತ್ತು ಇವ್ರಿಗೂ ಸಹ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗುತ್ತೆ, ಜ್ಞಾನಪೀಠ ಪ್ರಶಸ್ತಿ ಸಿಗುತ್ತೆ, ಪದ್ಮಶ್ರೀ ಪ್ರಶಸ್ತಿ ಸಿಗುತ್ತೆ. ಸೊ ಇವ್ರಿಗೂ ಸಹ ತುಂಬ ಪ್ರಶಸ್ತಿಗಳು ಲಭ್ಯವಾಗ್ತಾ ಹೋಗ್ತವೆ. ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ ಹರಳು ಮರಳು ಆಗಿರ್ಬೋದು, 4 ತಂತಿ ಆಗಿರ್ಬೋದು, ಮತ್ತು ಇಲ್ಲೂ ಸಹ ಕೇಳ್ತಾರೆ ಉಯ್ಯಾಲೆ, ಸಖಿಗೀತ, ನಾದಲೀಲೆ, ಮೇಘದೂತ, ಗಂಗಾವತರಣ. ಸೊ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಅಂತ ಒಂದು ಕೃತಿಗಳಂತಲೇ ಹೇಳಬಹುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ವಿನಾಯಕ ಕಾವ್ಯನಾಮದಿಂದ ಪ್ರಸಿದ್ಧರಾಗಿದ್ದವರು ಡಾಕ್ಟರ್ ವಿನಾಯಕ ಕೃಷ್ಣ ಗೋಕಾಕ್ ಅಥವಾ ವಿ ಕೃ ಗೋಕಾಕ್ ಅಂತ ಹೇಳ್ತೀವಿ. ಅವರ ಒಂದು ಪೂರ್ಣ ಹೆಸರು ವಿನಾಯಕ ಕೃಷ್ಣ ಗೋಕಾಕ್. ಸೊ ವಿ ಕೃ ಗೋಕಾಕ್ ಅಥವಾ ವಿನಾಯಕ ಕೃಷ್ಣ ಗೋಕಾಕ್, ಇವರ ಒಂದು ಕಾವ್ಯನಾಮ ವಿನಾಯಕ. ಸೊ ಇವರು ಕ್ರಿಸ್ತಶಕ 1909ರಲ್ಲಿ ಇವರು ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ ಜನನವನ್ನು ಮಾಡ್ತಾರೆ. ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ 1909ರಲ್ಲಿ. ಸೊ ವೆರಿ ಇಂಪಾರ್ಟೆಂಟ್ ಇವರ ಒಂದು ಕಾವ್ಯನಾಮ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಇವ್ರು ಏನು ಮಾಡ್ತಾ ಹೋಗ್ತಾರೆ, ಪುಣೆಯ ಫರ್ಗ್ಯೂಸಸ್ ಕಾಲೇಜ್ನಲ್ಲಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟು ಬೆಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಸೊ ಇವರು ಇಂಗ್ಲೀಷ್ ಪ್ರಾಧ್ಯಾಪಕರಾಗಿದ್ದವರು, ಆದರೂ ಸಹ ಕನ್ನಡದಲ್ಲಿ ಕೆಲವೊಂದು ಕಾದಂಬರಿಗಳು, ಕೃತಿಗಳನ್ನು ರಚನೆಯನ್ನು ಮಾಡ್ತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಕನ್ನಡ ಸಾಹಿತ್ಯದ ಪ್ರಮುಖ ಸಾಹಿತಿಗಳಲ್ಲಿ ಒಬ್ಬರಾದ ವಿ ಕೃ ಗೋಕಾಕ್ರವರು ಸಮುದ್ರ ಗೀತೆಗಳು, ಪಯಣ, ಉಗಮ, ಇಜ್ಜೋಡು, ಸಮರಸವೇ ಜೀವನ, ಭಾರತ ಸಿಂಧು ರಶ್ಮಿ ವೆರಿ ಇಂಪಾರ್ಟೆಂಟ್, ಭಾರತ ಸಿಂಧು ರಶ್ಮಿ ಮೊದಲಾದ ಕೃತಿಗಳ ಕರ್ತೃ. ಸೊ ಭಾರತ ಸಿಂಧು ರಶ್ಮಿಗೆ ಇವ್ರಿಗೇನು ಸಿಗುತ್ತೆ, ಈ ಒಂದು ಜ್ಞಾನಪೀಠ ಪ್ರಶಸ್ತಿ ಸಿಗ್ತಕ್ಕಂಥದ್ದು ಹೌದಲ್ವಾ. ಸೊ ಭಾರತ ಸಿಂಧು ರಶ್ಮಿ ಅಂತಕ್ಕಂಥ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯು ಸಹ ಸಿಗ್ತಾ ಹೋಗುತ್ತೆ. ಇದರ ಜೊತೆಗೆ ದ್ಯಾವ ಪೃಥ್ವಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವೆರಿ ಇಂಪಾರ್ಟೆಂಟು, ದ್ಯಾವ ಪೃಥ್ವಿ.
ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕತಕ್ಕಂಥದ್ದು. ಮತ್ತು ಇವ್ರಿಗೂ ಸಹ ಗೌರವ ಡಾಕ್ಟರೇಟ್ ಸಿಗುತ್ತೆ ನೋಡಿ. ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟು, ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಸಿಗುತ್ತೆ. ಮತ್ತು ಸಮಗ್ರ ಸಾಹಿತ್ಯಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿಗೂ ಭಾಜನರಾಗಿರ್ತಾರೆ. ಮತ್ತು ಭಾರತ ಸರ್ಕಾರ ಪದ್ಮಶ್ರೀ ಪುರಸ್ಕಾರವನ್ನು ಸಹ ನೀಡ್ತಕ್ಕಂಥದ್ದು ಇವರಿಗೆ. ಸೊ ಇಲ್ಲಿ ಮೇಯ್ನಾಗಿ ಬರ್ತಕ್ಕಂಥದ್ದು ಇವರು ಸಹ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾಗಿರ್ತಾರೆ. ಆ್ಯಂಡ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗುತ್ತೆ ಮತ್ತು ಪದ್ಮಶ್ರೀ ಪ್ರಶಸ್ತಿ ಸಿಗುತ್ತೆ. ಆ್ಯಂಡ್ ಇಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ವಿನಾಯಕ ಅಂತಕ್ಕಂಥ ಇವರ ಒಂದು ಕಾವ್ಯನಾಮ ಆಗಿರುತ್ತೆ. ನೆಕ್ಸ್ಟ್ ಬಂದು GS ಶಿವರುದ್ರಪ್ಪನವರು. GS ಶಿವರುದ್ರಪ್ಪನವರು ಅಂತ ಹೇಳಿದಾಗ ನಮಗೆ ಇಲ್ಲಿ ಫಸ್ಟಿಗೆ ನಮಗೆ ನೆನಪಲ್ಲಿ ಬರ್ತಕ್ಕಂಥದ್ದು ಇವರು ಸಹ ರಾಷ್ಟ್ರಕವಿ ಅಂತ. ಸೊ ಹೌದಲ್ವಾ, 3ನೇ ರಾಷ್ಟ್ರಕವಿ. ಫಸ್ಟು ಗೋವಿಂದಪ್ಪ, 2ನೇದು ಕುವೆಂಪು, 3ನೇವರು ಬಂದು GS ಶಿವರುದ್ರಪ್ಪನವರು. ಸೊ ಹಾಗಾಗಿ ಇವರು ತುಂಬ ಫೇಮಸ್ ಅಂತ ಹೇಳ್ಬಹುದು. ಆ್ಯಂಡ್ ಇವರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ. ಸೊ ಇವರ ಪೂರ್ಣ ಹೆಸರು ಅಂತ ಹೇಳಿದರೆ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ. ಇವರ ಶಾರ್ಟ್ ಫಾರ್ಮಲ್ಲಿ ನಾವು GS ಶಿವರುದ್ರಪ್ಪ ಅಂತ ಹೇಳ್ತೀವಿ. ಇವರು ಬಂದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದವರು. 1926ರಲ್ಲಿ ಜನನವನ್ನು ಮಾಡ್ತಾರೆ. ಇವರು ಸಹ ಮೈಸೂರು, ಉಸ್ಮಾನಿಯಾ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ, ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸ್ತಕ್ಕಂಥವ್ರು. ಆ್ಯಂಡ್ ನೆಕ್ಸ್ಟ್ ಬಂದು ಇವರ ಆಧುನಿಕ ಕನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಶಿವರುದ್ರಪ್ಪನವರು ಸಾಮಗಾನ, ಚೆಲುವು ಒಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಅನಾವರಣ, ವಿಮರ್ಶೆ, ಪೂರ್ವ ಪಶ್ಚಿಮ, ಮಾಸ್ಕೋದಲ್ಲಿ 22 ದಿನಗಳು, ವೆರಿ ಇಂಪಾರ್ಟೆಂಟು, ಸೌಂದರ್ಯ ಸಮೀಕ್ಷೆ ಮೊದಲಾದ ಕೃತಿಗಳನ್ನು ರಚನೆಯನ್ನು ಮಾಡ್ತಕ್ಕಂಥದ್ದು. ಸೊ GS ಶಿವರುದ್ರಪ್ಪನವರ ಪ್ರಮುಖ ಕೃತಿಗಳಂತ ಹೇಳಿದಾಗ ಸಾಮಗಾನ, ಚೆಲುವು ಒಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಅನಾವರಣ, ವಿಮರ್ಶೆ, ಪೂರ್ವ ಪಶ್ಚಿಮ, ಮಾಸ್ಕೋದಲ್ಲಿ 22 ದಿನಗಳು. ಸೊ ಇದು ಇವರೊಂದು ಆತ್ಮಕಥನ ಅಂತಲೇ ಹೇಳ್ಬೋದು. ಸೌಂದರ್ಯ ಸಮೀಕ್ಷೆ ಮೊದಲಾದ ಕೃತಿಗಳನ್ನು ರಚನೆಯನ್ನು ಮಾಡ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕಾವ್ಯಾರ್ಥ ಚಿಂತನ ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ನಾಡೋಜ ಪುರಸ್ಕಾರ ಸಿಗುತ್ತೆ. ಮತ್ತು ಬೆಂಗಳೂರು ಮತ್ತು ಕುವೆಂಪು ವಿಶ್ವವಿದ್ಯಾಲಯಗಳ ಗೌರವ ಡಿಲಿಟ್ ಅಥವಾ ಪದವಿ, ರಾಷ್ಟ್ರಕವಿ ಅಭಿದಾನ ಮತ್ತು ಪ್ರಭಾ ಪ್ರಶಸ್ತಿಗೆ ಇವರು ಸಹ ಭಾಜನರಾಗ್ತಾರೆ. ಸೊ ನಾನು ಹೇಳಿದಾಗೆ ಆಲ್ರೆಡಿ ಇವರು 3ನೇ ರಾಷ್ಟ್ರಕವಿ ಅಂತ ಒಂದು ಬಿರುದನ್ನು ಪಡ್ಕೊಳ್ತಾರೆ. ಆ್ಯಂಡ್ 1992ರಲ್ಲಿ ದಾವಣಗೆರೆಯಲ್ಲಿ ಸಮಾಗೊಂಡಂತಹ 61ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಇವರು ಸಹ ಆಯ್ಕೆಯನ್ನು ಆಗ್ತಕ್ಕಂಥದ್ದು. ಸೊ ಇದು ಬಂದು GS ಶಿವರುದ್ರಪ್ಪನವರಿಗೆ ಸಂಬಂಧಪಟ್ಟಂತೆ ವೆರಿ ಇಂಪಾರ್ಟೆಂಟು. ಕಾವ್ಯಾರ್ಥ ಚಿಂತನ ಆಗಿರ್ಬೋದು, ರಾಷ್ಟ್ರಕವಿ ಅಂತಕ್ಕಂಥ ಬಿರುದನ್ನು ಪಡ್ಕೊಳ್ಳೋದಾಗಿರ್ಬೋದು, ಮತ್ತು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದು ಯಾವಾಗ ಅಂತ ಕೇಳ್ಬೋದು, ಮತ್ತು ಇವರಿಗೆ ಯಾವ ಪ್ರಶಸ್ತಿ ಸಿಕ್ಕಿದೆ ಅಂತ ಕೇಳ್ಬೋದು, ಮತ್ತು ಇವರ ಒಂದು ಕೃತಿಗಳಲ್ಲಿ ಕೇಳ್ಬಿಟ್ಟು ಇದು ಯಾರ ಕೃತಿ ಅಂತಲೂ ಸಹ ಕೇಳಬಹುದು. ಸೊ ನೆಕ್ಸ್ಟ್ ಬಂದು AN ಮೂರ್ತಿರಾವ್ ಅಂತ ಹೇಳಿದಾಗ ಕ್ರಿಸ್ತಶಕ 1900ರಲ್ಲಿ ಜನಿಸ್ತಾರೆ. ಇವರು ಮಂಡ್ಯ ಜಿಲ್ಲೆಯವರು. ಮಂಡ್ಯ ಜಿಲ್ಲೆಯ ಹಕ್ಕಿ ಹೆಬ್ಬಾಳೆ ಅಂತಕ್ಕಂಥ ಒಂದು ಊರಿನಲ್ಲಿ ಜನಿಸ್ತಾರೆ. ಇವರು ಬಂದು ಪೂರ್ಣ ಹೆಸರು ಅಂತ ಹೇಳಿದರೆ ಹಕ್ಕಿ ಹೆಬ್ಬಾಳು, ಅಂತ ಹೇಳಿದ್ರೆ ನರಸಿಂಹ ಮೂರ್ತಿರಾವ್. ಸೊ ಇವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ, ಆಕಾಶವಾಣಿಯ ಸಹಾಯಕ ನಿರ್ದೇಶಕರಾಗಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಆ್ಯಂಡ್ ಇವರು ಬಂದು ಆಧುನಿಕ ಕನ್ನಡದ ಪ್ರಮುಖ ಗದ್ಯ ಬರಹಗಾರರಾಗಿದ್ದು ಇವರು ಪ್ರಬಂಧಕಾರರಾಗಿಯೇ ಮಾನ್ಯರಾಗಿದ್ದಾರೆ ಅಂತ ಹೇಳಿದರೆ. ಸೊ ಇವರಿಗೆ ಕೃತಿಗಳಿಗಿಂತ ಹೆಚ್ಚಾಗಿ ಇವರು ಪ್ರಬಂಧಗಳನ್ನು ಜಾಸ್ತಿ ರಚನೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಅದರ ಜೊತೆಗೆ ಹಗಲುಗನಸುಗಳು, ಅಲೆಯುವ ಮನ, ಅಪಾರ ವಯಸ್ಕನ, ಅಮೆರಿಕ ಯಾತ್ರೆ. ಸೊ ಅಮೆರಿಕ ಯಾತ್ರೆ ಆತ್ಮಕಥನ ಇದು. ಮಿನುಗು ಮಿಂಚು, ಪೂರ್ವ ಸೂರಿಗಳೊಡನೆ, ಚಂಡಮಾರುತ ಮೊದಲ ಅಂತ ಪ್ರಮುಖ ಕೃತಿಗಳನ್ನು ರಚನೆ ಮಾಡ್ತಾರೆ. ಮತ್ತು ಚಿತ್ರಗಳು, ಪತ್ರಗಳು ಎಂಬ ಕೃತಿಗೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಹ ಸಿಗ್ತಾ ಹೋಗುತ್ತೆ. ಇನ್ನು ನೆಕ್ಸ್ಟ್ ಅಂತ ನೋಡ್ತಾ ಹೋದಾಗ ಶಿವಕೋಟ್ಯಾಚಾರ್ಯರ ಬಗ್ಗೆ ನೋಡ್ತಾ ಹೋದರೆ ಇವರು ವೆರಿ ಇಂಪಾರ್ಟೆಂಟ್. ಏನಕ್ಕೆ ಅಂತ ಹೇಳಿದರೆ ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿಯಾದಂತಹ ಒಡ್ಡಾರಾಧನೆ ಈ ಒಂದು ಕೃತಿಯನ್ನು ರಚನೆ ಮಾಡ್ತಕ್ಕಂಥದ್ದು ಶಿವಕೋಟ್ಯಾಚಾರ್ಯರು. ಆ್ಯಂಡ್ ಇವರ ಕಾಲ ಅಂತ ಹೇಳಿದಾಗ ಸುಮಾರು 10ನೇ ಶತಮಾನ ಆಗಿರುತ್ತೆ. ಇವರು ಬಳ್ಳಾರಿ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಕೋಗಡಿ ನಾಡಿನವರು. ಸೊ ಇಲ್ಲಿ ಬಳ್ಳಾರಿ ಜಿಲ್ಲೆಯವರು ಇವರು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಮೇಯ್ನಾಗಿ ಬರ್ತಕ್ಕಂಥದ್ದು ಕೇಳ್ತಕ್ಕಂಥ ಪಾಯಿಂಟ್ ಏನಂತ ಹೇಳಿದರೆ ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ ಯಾವುದು ಅಂತ ಕೇಳ್ತಾರೆ. ಆ್ಯಂಡ್ ಅದನ್ನು ರಚನೆ ಮಾಡಿದವರು ಯಾರು ಅಂತ ಕೇಳ್ತಾರೆ. ಮತ್ತು ಈ ಒಡ್ಡಾರಾಧನೆ ಎಷ್ಟು ಕಥೆಗಳಿದ್ದಾವೆ ಅಂತ ಕೇಳ್ತಾರೆ. ಮತ್ತು ಈ ಒಡ್ಡಾರಾಧನೆಯಲ್ಲಿ ಬರ್ತಕ್ಕಂಥ ಧಾರ್ಮಿಕ ಕಥೆಗಳು ಯಾರ್ದು, ಜೈನನ, ಬೌದ್ಧನ ಅಥವಾ ಇನ್ಯಾರೋ ಬೇರೆ ರಾಜರುಗಳದ್ದು ಸಂಬಂಧಪಟ್ಟಂಥ ಕ್ವಶನ್ನ ಕೇಳ್ತಾರೆ. ಸೊ ಇದು ಒಡ್ಡಾರಾಧನೆ ಬಂದು ಜೈನರ ಧಾರ್ಮಿಕ ಕಥೆಗಳನ್ನು ಒಳಗೊಂಡಂತಹ ಒಟ್ಟು 19 ಕಥೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು.
ಓಕೆ, ಸೊ ಇಲ್ಲಿ ಜೈನರಿಗೆ ಸಂಬಂಧಪಟ್ಟಂಥ ಕಂಟೆಂಟ್ ಅದರಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಕೆಲವರು ಮೋಕ್ಷವನ್ನು ಸಂಪಾದಿಸಿಕೊಳ್ಳುತ್ತಾರೆ, ಕೆಲವರು ಮೋಕ್ಷಕ್ಕೆ ನೆರೆಮನೆಯಾದ ಸಾರ್ವಾರ್ಥ ಸಿದ್ಧಿ ಎಂಬ ಸ್ವರ್ಗಕ್ಕೆ ಹೋಗುತ್ತಾರೆ. ಪುಣ್ಯ ಪಾಪ ರೂಪವಾದ ಕರ್ಮಾಕ್ಷಕ. ಸೊ ನೋಡಿ, ಇದು ಏನಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಈ ಒಂದು ಪಾಯಿಂಟ್ ಅಥವಾ ಈ ಒಂದು ಸಾಲುಗಳನ್ನು ಕೊಟ್ಬಿಟ್ಟು ಈ ಸಾಲುಗಳು ಯಾವ ಒಂದು ಕೃತಿಯಲ್ಲಿ ಕಂಡು ಬರುತ್ತೆ ಅಂತ ಸಹ ಕೇಳಬಹುದು. ಸೊ ಹಾಗಾಗಿ ಈ ಒಂದು ಸಾಲುಗಳನ್ನ ನೋಡ್ತಾ ಹೋಗಿ ಮೋಕ್ಷಕ್ಕೆ ಸಂಬಂಧಪಟ್ಟಂತೆ ಹೇಳಿರ್ತಕ್ಕಂಥದ್ದು ಮತ್ತು ಜೈನ ಧಾರ್ಮಿಕಕ್ಕೆ ಸಂಬಂಧಪಟ್ಟಂತೆ ಹೇಳಿರ್ತಕ್ಕಂಥದ್ದು ಒಟ್ಟು 19 ಕಥೆಗಳು ಈ ಒಂದು ಒಡ್ಡಾರಾಧನೆಯಲ್ಲಿ ಕಂಡು ಬರ್ತಕ್ಕಂಥದ್ದು. ಇದನ್ನು ಬರೆದಿರ್ತಕ್ಕಂಥದ್ದು ಶಿವಕೋಟ್ಯಾಚಾರ್ಯರು. ಇದು ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿಯಾಗಿರುತ್ತೆ ಮತ್ತು ಯಾವ ಕಾಲ ಅಂತ ಕೇಳಬಹುದು, 10ನೇ ಶತಮಾನದಲ್ಲಿ ಕಂಡು ಬರ್ತಕ್ಕಂಥದ್ದು. ನೆಕ್ಸ್ಟ್ ಬಂದು ದುರ್ಗಸಿಂಹ. ಸೊ ನೋಡಿ, ಇಲ್ಲಿ ದುರ್ಗಸಿಂಹನ ಕಾಲ ಅಂತ ಹೇಳಿದಾಗ ಇವರು ಅಷ್ಟೇ 10ನೇ ಶತಮಾನದಲ್ಲಿ ಕಂಡು ಬರ್ತಕ್ಕಂಥದ್ದು. ಕಿಸುಕಾಡು ನಾಡಿನ ಸೈಯಡಿಯವರು. ದುರ್ಗಸಿಂಹ ಬಂದು ಕಿಸುಕಾಡು ನಾಡಿನ ಸೈಯಡಿಯವರು. ಈಗ ಅದು ಗದಗ ಜಿಲ್ಲೆಯ ರೋಣ ತಾಲೂಕಿನ ಸವಡಿ ಅಂತ ಆಗಿದೆಯಂತೆ. ಸೊ ಇಲ್ಲಿ ಬರ್ತಕ್ಕಂಥದ್ದು ಏನಂತ ಹೇಳಿದ್ರೆ, 1ನೇ ಜಗದೇಕಮಲ್ಲನ ಆಸ್ಥಾನ ದಂಡನಾಯಕನು ಸಂಧಿ ವಿಗ್ರಹಿಯೂ ಆಗಿದ್ದಾನೆ ಯಾರು? ದುರ್ಗಸಿಂಹ. ಸೊ ದುರ್ಗಸಿಂಹ ಎಲ್ಲಿ ಕವಿಯಾಗಿದ್ದ ಅಂತ ಕೇಳಿದಾಗ ಇಲ್ಲಿ, ಸೊ ಅಥವಾ ಇದೆಲ್ಲಿ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿದ್ರೆ 1ನೇ ಜಗದೇಕಮಲ್ಲನ ಆಸ್ಥಾನದಲ್ಲಿ ದಂಡನಾಯಕನಾಗಿ ಕೆಲಸವನ್ನು ಮಾಡ್ತಾ ಇದ್ದಂತೆ ದುರ್ಗಸಿಂಹ. ಸೊ ದುರ್ಗಸಿಂಹನ ಮೇಯ್ನ್ ಯಾವುದು ಅಂತ ಹೇಳಿದ್ರೆ ಪಂಚತಂತ್ರ, ತುಂಬ ಫೇಮಸ್ ಆಗಿರ್ತಕ್ಕಂಥ ಕೃತಿ ಅಂತ ಹೇಳಿದ್ರೆ ಪಂಚತಂತ್ರ. ಸೊ ಇಲ್ಲಿ ನೋಡ್ತಾ ಹೋದಾಗೆ ಮತಧರ್ಮ ಸಮನ್ವಯಕಾರನಾದ ಈತ ಸೈಯಡಿಯಲ್ಲಿ ಹಲವಾರು ಹರಿಹರ ಭವನಗಳನ್ನು ನಿರ್ಮಿಸಿದಾನಂತೆ. ಆ್ಯಂಡ್ ಇವರೇ ಕರ್ನಾಟಕದ ಪಂಚತಂತ್ರ ಎಂಬ ಚಂಪು ಕಾವ್ಯದ ಕರ್ತೃ. ವೆರಿ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಇಲ್ಲಿ ದುರ್ಗಸಿಂಹನ ಕೃತಿ ಯಾವುದು ಅಂತ ಕೇಳ್ಬೋದು, ಅಥವಾ ಪಂಚತಂತ್ರವನ್ನು ರಚನೆ ಮಾಡಿದವರು ಯಾರು ಅಂತ ಕೇಳ್ಬೋದು, ಮತ್ತು ಪಂಚತಂತ್ರವು ಎಂತಹ ಕೃತಿ ಅಂತ ಕೇಳ್ಬೋದು. ಇದು ಒಂದು ಚಂಪು ಕಾವ್ಯ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬರ್ತಕ್ಕಂಥದ್ದು ಭೇದ, ಪರೀಕ್ಷಾ, ವಿಶ್ವಾಸ, ವಂಚನ ಮತ್ತು ಮಿತ್ರಕಾರ್ಯ ಎಂಬ 5 ತಂತ್ರಗಳನ್ನು ಆಧರಿಸಿ 48 ಉಪಕಥೆಗಳಿದೆಯವಂತೆ. ಆ್ಯಂಡ್ ಕಾವ್ಯವು 457 ಪದ್ಯಗಳಿಂದಲೂ 230 ಶ್ಲೋಕಗಳಿಂದಲೂ ಕೂಡಿದೆಯಂತೆ. ಮತ್ತು ಇದರಲ್ಲಿ ವೃಕ್ಷ ಸಾಕ್ಷಿ ಒಂದು ವಿಶಿಷ್ಟ ಕಥೆಯಂತೆ. ಸೊ ಏನಂತ ಹೇಳಿದರೆ, ಒಟ್ಟು ಇರ್ತಕ್ಕಂಥದ್ದು ಶ್ಲೋಕ 230 ಮತ್ತು ಕಾವ್ಯದಲ್ಲಿ ಪದ್ಯಗಳಿರ್ತಕ್ಕಂಥ 457 ಏನಿದೆಯೋ ಅದರ ಜೊತೆಗೆ 48 ಉಪಕಥೆಗಳಿದೆಯೋ ಅದರಲ್ಲಿ ಒಂದು ವಿಶಿಷ್ಟ ಕಥೆ ಅಂತ ಹೇಳಿದ್ರೆ ವೃಕ್ಷ ಸಾಕ್ಷಿ ಅಂತಕ್ಕಂಥ ಒಂದು ಪ್ರಮುಖ ಒಂದು ಕಥೆ ಅಂತ ಹೇಳಬಹುದಾಗಿರುತ್ತೆ. ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇಲ್ಲಿ ಪಂಚತಂತ್ರ ಯಾರು ಬರ್ದಿರೋದು. ಆ್ಯಂಡ್ ಕೇಳಬಹುದು ಇಲ್ಲಿ ಪಂಚತಂತ್ರದಲ್ಲಿ ಬರ್ತಕ್ಕಂಥ ಭೇದ, ಪರೀಕ್ಷಾ, ವಿಶ್ವಾಸ, ವಂಚನ ಮತ್ತು ಮಿತ್ರಕಾರ್ಯ ಏನು 5 ತಂತ್ರಗಳಿದೆಯೋ, ಸೊ 5 ತಂತ್ರಗಳನ್ನು ಸಹ ಕೇಳ್ತಾ ಹೋಗ್ಬೋದು ಎಕ್ಸಾಮಲ್ಲಿ. ಸೊ ಫಾರ್ ಎಕ್ಸಾಂಪಲ್ KS ಆಗಿರ್ಬೋದು, PDO ಆಗಿರ್ಬೋದು, CTI ಎಕ್ಸಾಮ್ ಆಗಿರ್ಬೋದು, ಇನ್ನು ಈ ಒಂದು ಡಿಗ್ರಿ ಲೆವೆಲ್ ಎಕ್ಸಾಮ್ಗಳು ನಡೀತಾ ಹೋಗ್ತಲ್ಲ, ಸೊ ಅಲ್ಲಿ ಕೇಳ್ತಾ ಹೋಗ್ತಾರೆ. ಮತ್ತು KSAT ಆಗಿರ್ಬೋದು, ಸೊ ಈ ಥರ ಸೆಟ್ಟು, ಸೊ ಅದರಲ್ಲಿ ಕೇಳ್ತಾ ಹೋಗಬಹುದು. ಸೊ ಹಾಗಾಗಿ ನೋಡ್ತಾ ಹೋಗಿ ಒಟ್ಟು ಬರ್ತಕ್ಕಂಥದ್ದು 48 ಉಪಕಥೆಗಳು ಮೇನ್ ಇಂಪಾರ್ಟೆಂಟು. ನೆಕ್ಸ್ಟ್ ಬಂದು ದೇವನೂರು ಮಹಾದೇವ. ಸೊ ನೋಡಿ, ದೇವನೂರು ಮಹಾದೇವ ಅಂತಕ್ಕಂಥದ್ದು ಇದಾರೋ, ಸೊ ಇವರು ನೋಡ್ತಾ ಹೋದಾಗೆ ಕ್ರಿಸ್ತಶಕ 1948 ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರಿನಲ್ಲಿ ಜನನವನ್ನು ಮಾಡ್ತಾರೆ. ಸೊ ಇವರು ಮೈಸೂರು ಜಿಲ್ಲೆಯವರಾಗಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಇವರ ಒಂದು ಸೇವೆ ಏನಂತ ಹೇಳಿದ್ರೆ ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದಲ್ಲಿ ಅಧ್ಯಾಪಕರಾಗಿ, ಆ್ಯಂಡ್ ನೆಕ್ಸ್ಟ್ ಇವರು ಬಂಡಾಯ ಮತ್ತು ದಲಿತ ಸಾಹಿತ್ಯದ ಪ್ರಮುಖರಾಗಿ ಒಬ್ಬರಾಗಿರ್ತಾರೆ. ಸೊ ನೀವು ಕೇಳ್ಬೋದು, ದೇವನೂರು ಮಹಾದೇವ ಮತ್ತು ಸಿದ್ಧಲಿಂಗಯ್ಯ ಬರ್ತಾರೆ ಎಲ್ಲಿ, ದಲಿತ ಮತ್ತು ಬಂಡಾಯ ಇದರಲ್ಲಿ, ಹೌದಲ್ವಾ? ಸೊ ನೋಡ್ತಾ ಹೋದಾಗೆ ಮೇಯ್ನಾಗಿ ಬರ್ತಕ್ಕಂಥದ್ದು ದ್ಯಾವನೂರು ಮತ್ತು ಒಡಲಾಳ, ವೆರಿ ಇಂಪಾರ್ಟೆಂಟ್ ಕೃತಿಗಳಿರುವುದು. ಸೊ ಇವರು ಬಂದು ಬಂಡಾಯ ಮತ್ತು ದಲಿತ ಸಾಹಿತ್ಯ ಎರಡರಲ್ಲೂ ಸಹ ಪ್ರಮುಖವಾಗಿ ಬರ್ತಕ್ಕಂಥದ್ದು, ಮೇಯ್ನಾಗಿ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದಾಗೆ ಸೊ ಇವರ ಪ್ರಮುಖ ಕೃತಿಗಳು ಅಂತ ಹೇಳಿದ್ರೆ ಗಾಂಧಿ ಮತ್ತು ಮಾವು ಅಂತಕ್ಕಂಥದ್ದು, ನಂಬಿಕೆಯ ನೆಂಟ ಅಂತಕ್ಕಂಥದ್ದು, ನೋಡು ಮತ್ತು ಕೂಡು ಅಂತಕ್ಕಂಥದ್ದು, ಎದೆಗೆ ಬಿದ್ದ ಅಕ್ಷರ. ಸೊ ಇವರ ಪ್ರಮುಖ ಕೃತಿಗಳಾಗಿರುತ್ತೆ. ಇವರ ಮೇನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಕುಸುಮ ಬಾಲೆ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು, ವೆರಿ ಇಂಪಾರ್ಟೆಂಟು ಕುಸುಮ ಬಾಲೆ ಬರೆದವರು ಯಾರು ಅಂತ ತುಂಬ ಸಲ ಕೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಒಡಲಾಳ ಕೃತಿಗೆ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ ಮತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು. ಒಡಲಾಳ, ಕುಸುಮ ಬಾಲೆ, ದ್ಯಾವನೂರು, ಒಡಲಾಳ, ಸೊ ಇವೆಲ್ಲ ತುಂಬ ಎಷ್ಟೊಂದು ಸರಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳಂತಲೇ ಹೇಳ್ಬಹುದು. ನೆಕ್ಸ್ಟು DS ಜಯಪ್ಪ ಗೌಡ. ಸೊ ನೋಡಿ, DS ಜಯಪ್ಪ ಗೌಡ ಬಂದು 1947 ಇವರು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿಯವರು. ಸೊ ಇವರು ಬಂದು ದಾರದಹಳ್ಳಿ ಸುಬ್ಬೇಗೌಡ ಜಯಪ್ಪ ಗೌಡ ಅಂತಕ್ಕಂಥ ಇವರ ಒಂದು ಪೂರ್ಣ ಹೆಸರಾಗಿರುತ್ತೆ. ಇವರಲ್ಲಿ ಮೇಯ್ನಾಗಿ ಬರ್ತಕ್ಕಂಥದ್ದೇನು ಇತಿಹಾಸ ಮತ್ತು ಭಾಷಾಂತರ ವಿಷಯದಲ್ಲಿ ಮಹತ್ವದ ಕೃತಿಗಳನ್ನು ರಚನೆ ಮಾಡಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಇವರ ಕೃತಿಗಳಂತ ಹೇಳಿದ್ರೆ ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು, ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು, ಮೈಸೂರು ಒಡೆಯರು, ಜನಪದ ಆಟಗಳು, ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳ ಬಗ್ಗೆ ತುಂಬ ಹೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟು ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಹ ಸಿಕ್ಕಿದೆ.
ಆ್ಯಂಡ್ ನೆಕ್ಸ್ಟು ಎ ಇನ್ ಮೂರ್ತಿರಾವ್, ತುಂಬ ಇಂಪಾರ್ಟೆಂಟ್ ಇದು ಸಹ. ಎ ಇನ್ ಮೂರ್ತಿರಾವ್ ಅಂತ ಹೇಳಿದಾಗ ಇವರು ಮಂಡ್ಯ ಜಿಲ್ಲೆ ಹಕ್ಕಿ ಹೆಬ್ಬಾಳ. ಸೊ ಇದು ಆಯ್ತು ಅನಿಸುತ್ತೆ, ಇದು ಆಲ್ರೆಡಿ ಹೇಳಿದ್ದೀನಿ. ಹಕ್ಕಿ ಹೆಬ್ಬಾಳದವರು ನರಸಿಂಹಮೂರ್ತಿರಾವ್ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿ, ಆಕಾಶವಾಣಿ ಸಹಾಯಕ ನಿರ್ದೇಶಕರಾಗಿ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಇವರ ಪ್ರಮುಖವಾಗಿ ಹಗಲುಗನಸು, ಅಲೆಯುವ ಮನ, ಅಪಾರ ವಯಸ್ಕನ, ಅಮೆರಿಕ ಯಾತ್ರೆ, ಮಿನುಗು ಮಿಂಚು, ಪೂರ್ವ ಸೂರ್ಯಗಳೊಡನೆ, ಚಂಡಮಾರುತ ಪ್ರಮುಖ ಕೃತಿಗಳಾಗಿರುತ್ತೆ. ಚಿತ್ರಗಳು ಪತ್ರಗಳು ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗ್ತಕ್ಕಂಥದ್ದು, ಮತ್ತು ದೇವರು ಎಂಬ ಕೃತಿಗೆ ಪಂಪ ಪ್ರಶಸ್ತಿ ಸಿಗುತ್ತೆ. ಇದು ವೆರಿ ಇಂಪಾರ್ಟೆಂಟು. ಪಂಪ ಪ್ರಶಸ್ತಿ ದೇವರು ಎಂಬ ಕೃತಿಗೆ ಸಿಗ್ತದೆ. ಇಲ್ಲಿ ಕೇಳ್ತಕ್ಕಂಥ ದೇವರು ಕೃತಿಯ ಕರ್ತೃ ಯಾರು ಅಂತ ಕೇಳ್ತಾರೆ ಮೇಯ್ನಾಗಿ. ಸೊ ಅಂಡ್ ನೆಕ್ಸ್ಟ್ ಇವರು ಸಹ 56ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯನ್ನು ಆಗ್ತಕ್ಕಂಥದ್ದು. ಇನ್ನು ತುಂಬ ಇಂಪಾರ್ಟೆಂಟ್ ಅಂತಂದರೆ ಪೂತಿನ. ಸೊ ಇದು ಸಹ ತುಂಬ ಸಲ ಕೇಳಿದ್ದಾರೆ. ಪೂತಿನ ಅಂತ ಹೇಳಿದ್ರೆ ಕಾವ್ಯನಾಮ ಯಾರ್ದು ಅಂತ ಹೇಳಿದ್ರೆ ಪುರೋಹಿತ್ ತಿರುನಾರಾಯಣಾಂಗಾರ್ಯ ನರಸಿಂಹಾಚಾರ್. ಸೊ ವೆರಿ ಇಂಪಾರ್ಟೆಂಟ್ ಇವರ ಒಂದು ಕಾವ್ಯನಾಮ ಮತ್ತು ಇವರ ಒಂದು ಫುಲ್ ನೇಮ್ ಕೇಳ್ತಾರೆ. ಇವರು ಮಂಡ್ಯ ಜಿಲ್ಲೆ ಮೇಲ್ಕೋಟೆಯವರಂತೆ. ಆ್ಯಂಡ್ ಇವರು ಕನ್ನಡ ವಿಶ್ವಕೋಶದ ಭಾಷಾಂತರಕಾರಿಯಾಗಿ ಮೈಸೂರು ವಿಶ್ವವಿದ್ಯಾಲಯದ ಇಂಗ್ಲೀಷ್ ಕನ್ನಡ ನಿಘಂಟು ಸಂಪಾದಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಕನ್ನಡ ನವೋದಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಪೂತಿನ. ಸೊ ಇವರು ಕನ್ನಡ ನವೋದಯದಲ್ಲಿ ಬರ್ತಕ್ಕಂಥದ್ದು. ಸೊ ಕುವೆಂಪು, ದ ರಾ ಬೇಂದ್ರೆ, ಪೂತಿನ ಇವರೆಲ್ಲ ನವೋದಯದಲ್ಲಿ ಬರ್ತಕ್ಕಂಥದ್ದು. ಇವರು ಗೀತ ನಾಟಕ, ಕವಿತೆ, ಸಣ್ಣ ಕಥೆ, ಪ್ರಬಂಧ, ವಿಚಾರ ಸಾಹಿತ್ಯ ಮೊದಲಾದ ಪ್ರಕಾರಗಳಲ್ಲಿ ಸಾಹಿತ್ಯವನ್ನು ರಚನೆಯನ್ನು ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ಮೇಯ್ನಾಗಿ ಅಂತ ಹೇಳಿದರೆ ಗೀತ ನಾಟಕ ಇವರ ಪ್ರಾತಿನಿಧಿಕ ಪ್ರಕಾರ. ಸೊ ಏನು ಕೃತಿಗಳನ್ನು ನೋಡ್ತಾ ಹೋಗ್ತೀವೋ, ಕಥಾ ಸಂಕಲನ ಆಗಿರ್ಬೋದು, ಮಕ್ಕಳ ಪುಸ್ತಕಗಳಾಗಿರ್ಬೋದು, ನಾಟಕಗಳಾಗಿರ್ಬೋದು, ಕಾದಂಬರಿಗಳಾಗಿರ್ಬೋದು, ಅದೇ ರೀತಿ ಒಂದು ಗೀತ ನಾಟಕ ಅಂತಕ್ಕಂಥದ್ದು ಪ್ರಕಾರ, ಸಾಹಿತ್ಯದ ಒಂದು ಪ್ರಕಾರ ಆಗಿರುತ್ತೆ. ಸೊ ಇಲ್ಲಿ ಇವರು ಮೇಯ್ನಾಗಿ ಫೇಮಸ್ ಆಗಿರ್ತಕ್ಕಂಥದ್ದು ಇಲ್ಲಿ ಗೀತ ನಾಟಕ ಅಂತಕ್ಕಂಥ ಒಂದು ಸಾಹಿತ್ಯ ಪ್ರಕಾರದಲ್ಲಿ ಹೆಚ್ಚು ಕೃತಿಗಳನ್ನು ರಚನೆಯನ್ನು ಮಾಡ್ತಕ್ಕಂಥದ್ದು. ಮತ್ತು ಅಹಲ್ಯ, ಗೋಕುಲ, ನಿರ್ಗಮನ, ಶಬರಿ. ಶಬರಿ ಕೇಳಿದ್ದಾರೆ. ಇದು ಶಬರಿ ಗೀತ ನಾಟಕ ಯಾರ ಕೃತಿ ಅಂತ ಕೇಳಿದರೆ, ಸೊ ಶಬರಿ ಅಂತಕ್ಕಂಥ ಒಂದು ಗೀತ ನಾಟಕ ಯಾರು ರಚನೆ ಮಾಡಿರ್ತಕ್ಕಂಥ ಅಂತ ಕೇಳಿದರೆ, ಶಬರಿ ಅಂತಕ್ಕಂಥದ್ದು ಒಂದು ಗೀತ ನಾಟಕ. ಅದನ್ನು ಸಹ ಅರ್ಥ ಮಾಡ್ಕೊಳ್ಳಿ. ಶಬರಿ ಒಂದು ಕೃತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅದೊಂದು ಗೀತ ನಾಟಕ. ಓಕೆ. ನೆಕ್ಸ್ಟು ವಿಕಟಕ ವಿಜಯ, ಹಂಸದ ಮಯಂತಿ ಮತ್ತು ಇತರ ರೂಪಕಗಳು, ಹಣತೆ, ರಸ ಸರಸ್ವತಿ, ಗಣೇಶ ದರ್ಶನ, ಶಾರದಾ ಯಾಮಿನಿ, ಶ್ರೀ ಹರಿಚರಿತೆ, ರಥಸಪ್ತಮಿ. ವೆರಿ ಇಂಪಾರ್ಟೆಂಟ್. ರಥಸಪ್ತಮಿ ಇವರ ಪ್ರಮುಖ ಕೃತಿಗಳು. ನೆಕ್ಸ್ಟ್ ಹಂಸದ ಮಯಂತಿ ಮತ್ತು ಇತರ ರೂಪಕ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ಸೊ ಇದು ಸಹ ಕೇಳ್ತಾರೆ. ಇವರಿಗೆ ಸಿಕ್ಕಂಥ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಿಕ್ಕಂಥ ಕೃತಿ ಯಾವುದು ಅಂತ ಕೇಳ್ಬೋದು. ಮತ್ತು ಶ್ರೀ ಹರಿಚರಿತೆ ಕಾವ್ಯಕ್ಕೆ ಪಂಪ ಪ್ರಶಸ್ತಿ ಸಿಕ್ಕಿದೆ. ಮತ್ತು ಮೈಸೂರು ವಿಶ್ವವಿದ್ಯಾಲಯದ ಗೌರವ ಡಿ ಲಿಟ್ ಪದವಿ ನೀಡ್ತಕ್ಕಂಥದ್ದು. ಮತ್ತು ಚಿಕ್ಕಮಗಳೂರಿನಲ್ಲಿ 1981ರಲ್ಲಿ 53ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಸಹ ಆಯ್ಕೆಯನ್ನು ಆಗ್ತಕ್ಕಂಥದ್ದು. ಇಷ್ಟು ಬಂದು ಪೂತಿನ ಅಥವಾ ಪುರೋಹಿತ್ ತಿರುನಾರಾಯಣಾಚಾರ್ಯ ನರಸಿಂಹಾಚಾರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಇನ್ನೊಬ್ಬರು ಪಿ ಲಂಕೇಶ್. ಸೊ ನೋಡಿ, ಪಿ ಲಂಕೇಶ್ ಅವರು ಪಾಳ್ಯ ಲಂಕೇಶ್. ಪಿ ಅಂತ ಹೇಳಿದ್ರೆ ಪಾಳ್ಯ ಅಂತ ಅರ್ಥ. ಸೊ ಪಿ ಲಂಕೇಶ್ ಮೀನ್ಸ್ ಪಾಳ್ಯ ಲಂಕೇಶ್. ಇವರು ಮಾರ್ಚ್ 8ರಂದು 1935ರಂದು ಶಿವಮೊಗ್ಗ ಜಿಲ್ಲೆಯ ಕೊನಗವಳ್ಳಿ ಗ್ರಾಮದಲ್ಲಿ ಜನಿಸ್ತಾರೆ. ಸೊ ಆಲ್ಮೋಸ್ಟ್ ತುಂಬ ಕವಿಗಳು, ಲೇಖಕರು ಬರ್ತಕ್ಕಂಥದ್ದೇ ಶಿವಮೊಗ್ಗ ಜಿಲ್ಲೆಯವರು. ಸೊ ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನಲ್ಲಿ ಆಂಗ್ಲ ಭಾಷೆ ಮೀನ್ಸ್ ಇಂಗ್ಲೀಷ್ ಭಾಷೆ ಪ್ರಾಧ್ಯಾಪಕರಾಗಿ ಕೆಲಸಕ್ಕೆ ಸೇರಿಕೊಳ್ತಾರೆ. ಸೊ 1962ರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿರ್ತಾರೆ. 1979ರಲ್ಲಿ ಲಂಕೇಶ್ ಪತ್ರಿಕೆ ಎಂಬ ವಾರ ಪತ್ರಿಕೆಯನ್ನು ಪ್ರಾರಂಭಿಸ್ತಾರೆ. ವೆರಿ ಇಂಪಾರ್ಟೆಂಟ್ ಲಂಕೇಶ್ ಪತ್ರಿಕೆ. ಆ್ಯಂಡ್ ನೆಕ್ಸ್ಟ್ ಬಂದಿರೋ ಪ್ರಮುಖ ಕೃತಿಗಳು ಸಂಕ್ರಾಂತಿ, ಈಡಿಪಸ್ ಮತ್ತು ಹಂತಿಗೊಮ್ಮೆ ಮುಂತಾದ ನಾಟಕಗಳಿದ್ದು. ಸಂಕ್ರಾಂತಿ ಮತ್ತು ಈಡಿಪಸ್ ಮತ್ತು ಹಂತಿಗೊಮ್ಮೆ ಅಂತಕ್ಕಂಥದ್ದು ನಾಟಕಗಳಾಗಿರುತ್ತೆ. ಆ್ಯಂಡ್ ಕಲ್ಲು ಕರಗುವ ಸಮಯ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ತುಂಬ ಇಂಪಾರ್ಟೆಂಟು, ಉಲ್ಲಂಘನೆ, ಮಂಜು ಕವಿದ ಸಂಜೆ ಮುಂತಾದ ಕಥಾ ಸಂಗ್ರಹಗಳನ್ನು ರಚನೆ ಮಾಡ್ತಾರೆ. ಮುಸ್ಸಂಜೆಯ ಕಥಾ ಪ್ರಸಂಗ, ಅಕ್ಕ ಕಾದಂಬರಿಗಳನ್ನು, ಹಲವಾರು ಅಂಕಣಗಳನ್ನು ಬರಿತಾ ಹೋಗ್ತಾರೆ. ಮತ್ತು ಇದು ವೆರಿ ಇಂಪಾರ್ಟೆಂಟು, ಹುಳಿ ಮಾವಿನ ಮರ ಆತ್ಮಕಥೆ. ಇವರ ಒಂದು ಆತ್ಮಕಥೆ ಹುಳಿ ಮಾವಿನ ಮರ ಅಂತಕ್ಕಂಥದ್ದು. ಮತ್ತು ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದುಕೊಡ್ತಕ್ಕಂಥದ್ದು. ಕೇಂದ್ರ ಸರ್ಕಾರದ ಅತ್ಯುತ್ತಮ ನಿರ್ದೇಶಕರಾಗಿ ಪ್ರಶಸ್ತಿಗಳು ಸಹ ಲಭಿಸ್ತಾ ಹೋಗ್ತವೆ. ಇನ್ನು ನೆಕ್ಸ್ಟ್ ನೋಡ್ತಾ ಹೋದಾಗ ಲೇಖಕಿ ಸಾರಾ ಅಬೂಬಕರ್. ಸೊ ಇವರು ಜೂನ್ 30ರಂದು 1936ರಂದು ಕಾಸರಗೋಡಿನಲ್ಲಿ ಜನಿಸ್ತಾರೆ. ಇವರು ಸಹ ಮಹಿಳೆಯರು ಸಾಹಿತ್ಯ ರಚನೆ ತೊಡಗಿಸಿಕೊಳ್ತಕ್ಕಂಥದ್ದು ಅಪರೂಪ ಎನ್ನುವ ಸಂದರ್ಭದಲ್ಲಿ ಬರವಣಿಗೆ ಆರಂಭಿಸಿ ಇವರು ಒಂದು ನಾಡಿನ ಖ್ಯಾತ ಕಥೆಗಾರ್ತಿ ಮತ್ತು ಕಾದಂಬರಿಗಾರ್ತಿಯಾಗಿ ಜನಪ್ರಿಯತೆಯನ್ನು ಹೊಂದತಕ್ಕಂಥದ್ದು. ಮತ್ತು ಇವರ ಪ್ರಮುಖ ಕೃತಿಗಳಂತ ಹೇಳ್ತಾ ಹೋದಾಗ ಚಂದ್ರಗಿರಿಯ ತೀರದಲ್ಲಿ ಸಹನ, ಕದನ ವಿರಾಮ, ವಜ್ರಗಳು, ಸುಳಿಯಲ್ಲಿ ಸಿಕ್ಕವರು, ತಳ ಒಡೆದ ದೋಣಿಯಲ್ಲಿ, ಇವೆಲ್ಲ ಬಂದು ಕಾದಂಬರಿಗಳು. ತಳ ಒಡೆದ ದೋಣಿಯಲ್ಲಿ ತುಂಬ ಸರಿ ಕೇಳಿದರೆ, ಚಂದ್ರಗಿರಿಯ ತೀರದಲ್ಲಿ ಮತ್ತು ತಳ ಒಡೆದ ದೋಣಿಯಲ್ಲಿ ಇದೆಲ್ಲ ಕೇಳಿರ್ತಕ್ಕಂಥದ್ದು. ಇದು ಒಂದು ಸಾರಾ ಅಬೂಬಕರ್ ಅವರ ಒಂದು ಕಾದಂಬರಿಗಳಾಗಿರುತ್ತೆ. ಮತ್ತು
ಚಪ್ಪಲಿಗಳು, ಕೆಡ್ಡ, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು, ಪಯಣ ಇವೆಲ್ಲ ಕಥಾ ಸಂಕಲನಗಳು. ಆ್ಯಂಡ್ ನೆಕ್ಸ್ಟ್ ಇವರ ಸಾಹಿತ್ಯ ಕೃಷಿಗಾಗಿ ಅನೇಕ ಪ್ರಶಸ್ತಿಗಳು ಸಹ ಸಿಕ್ಕಿದೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ನ ನೃಪತುಂಗ ಪ್ರಶಸ್ತಿಯು ಸಹ ಇವರಿಗೆ ಸಿಕ್ಕಿರ್ತಕ್ಕಂಥದ್ದು. ಓಕೆ. ಆ್ಯಂಡ್ ನೆಕ್ಸ್ಟ್ ಬಂದು ಕುಮಾರವ್ಯಾಸರು ಅವ್ರ ಬಗ್ಗೆ ನೋಡ್ತಾ ಹೋದಾಗ, ಸೊ ಕುಮಾರವ್ಯಾಸರು ಏನಕ್ಕೆ ಪ್ರಸಿದ್ಧರು? ಸೊ ಹೌದಲ್ವಾ. ಸೊ ಇವರು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಬಿರುದನ್ನು ಪಡ್ಕೊಳ್ತಾರೆ ಮತ್ತು ಕರ್ನಾಟಕ ಭಾರತ ಕಥಾಮಂಜರಿ ಅಂತಕ್ಕಂಥ ಒಂದು ಕಾವ್ಯವನ್ನು ಬರೆದು ತುಂಬ ಫೇಮಸ್ ಆಗ್ತಕ್ಕಂಥದ್ದು ಇವರು. ಸೊ ಇವರು 1400 ಇಟ್ ಮೀನ್ಸ್ 14ನೇ ಶತಮಾನ ಅಂತ ಹೇಳ್ಬೋದು. ಗದುಗಿನ ನಾರಾಯಣಪ್ಪ ಗದಗ ಪ್ರಾಂತ್ಯದ ಕೋಳಿವಾಡದವರು. ಕುಮಾರವ್ಯಾಸರ ಹೆಸರು ಅಂತ ಹೇಳಿದ್ರೆ ಗದುಗಿನ ನಾರಾಯಣಪ್ಪ, ಇವರು ಗದುಗಿನ ಪ್ರಾಂತ್ಯದ ಕೋಳಿವಾಡದಲ್ಲಿ ಜನಿಸ್ತಕ್ಕಂಥದ್ದು. ಆ್ಯಂಡ್ ಇವರು ಆದಿಕವಿ ಪಂಪನ ಅನಂತರ ವ್ಯಾಸರ ಮಹಾಭಾರತವನ್ನು ಕನ್ನಡದ ಮೊದಲ 10 ಪರ್ವಗಳನ್ನು ರಚಿಸಿ ಪಂಡಿತರಿಗೆ ಮಾತ್ರವಲ್ಲದೆ ಪಾಮರರಿಗೂ ಕಾಮಧೇನು ಎಂಬ ಗೌರವಕ್ಕೆ ಪಾತ್ರನಾದ ಕುಮಾರವ್ಯಾಸ ಅಂತ ಹೇಳ್ತಾರೆ. ಸೊ ಇಟ್ ಮೀನ್ಸ್ ಕುಮಾರವ್ಯಾಸ ಅಂತಕ್ಕಂಥದ್ದು ಆದಿಪುರಾಣ ಏನು ರಚನೆ ಮಾಡ್ತಾರೋ ಪಂಪ, ಅದಾದ ನಂತರ ವ್ಯಾಸರ ಏನು ರಚನೆ ಮಾಡ್ತಾರೆ ಮಹಾಭಾರತ, ಅದಕ್ಕಿಂತ ಮೇನಾಗಿ ಇವರು ಸಹ ರಚನೆಯನ್ನು ಮಾಡ್ತಾರೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಹೋಗ್ತಾರೆ. ಆ್ಯಂಡ್ ಕನ್ನಡ ಭಾರತ, ಗದುಗಿನ ಭಾರತ, ಕುಮಾರವ್ಯಾಸ ಭಾರತ ಎಂಬ ಹೆಸರನ್ನು ಹೊಂದಿರುವ ಕರ್ನಾಟಕ ಭಾರತ ಕಥಾಮಂಜರಿ. ಸೊ ಇಷ್ಟೇ, ಕನ್ನಡ ಭಾರತ, ಗದುಗಿನ ಭಾರತ, ಕುಮಾರವ್ಯಾಸ ಭಾರತ ಆ್ಯಂಡ್ ಕರ್ನಾಟಕ ಭಾರತ ಕಥಾಮಂಜರಿ 4 ಸಹ ಒಂದೇ ಕೃತಿಗೆ ಇರತಕ್ಕಂಥ 4 ಹೆಸರುಗಳು ಎಂಬ ಕಾವ್ಯವನ್ನು ರಚನೆ ಮಾಡ್ತಕ್ಕಂಥದ್ದು. ಮತ್ತು ಈತ ಐರಾವತ ಎಂಬ ಕೃತಿಯನ್ನು ಸಹ ರಚನೆ ಮಾಡ್ತಂತೆ. ನೋಡಿ, ಇದು ವೆರಿ ಇಂಪಾರ್ಟೆಂಟು. ಕರ್ನಾಟಕ ಭಾರತ ಕಥಾಮಂಜರಿ ಜೊತೆಗೆ ಐರಾವತ ಅಂತಕ್ಕಂಥ ಒಂದು ಕೃತಿಯನ್ನು ಸಹ ರಚನೆಯನ್ನು ಮಾಡ್ತಾರಂತೆ. ಇವರು ರೂಪಕಲಂಕಾರವನ್ನು ನಿರರ್ಗಳವಾಗಿ ಪ್ರಯೋಗಿಸಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದನ್ನು ಪಡ್ಕೊಳ್ತಾರೆ. ಸೊ ವೆರಿ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ತನಕ ನಮ್ಗೆ ಏನಂತ ಅಂದ್ಕೊಂಡಿದ್ವಿ, ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕುಮಾರವ್ಯಾಸನಿಗೆ ಇರ್ತಂಥ ಬಿರುದು ಅಂತ ಹೇಳಿದ್ವಿ. ಬಟ್ ಏನಕ್ಕೆ ಆ ಒಂದು ಬಿರುದು ಬತ್ತ ಅಂತ ಹೇಳಿದ್ರೆ, ರೂಪಕಲಂಕಾರವನ್ನು ಒಂದು ಕೃತಿಗಳಲ್ಲಿ ಕಾವ್ಯಗಳಲ್ಲಿ ಬಳಸಿರೋದ್ರಿಂದ ಅವರಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತಕ್ಕಂಥ ಒಂದು ಬಿರುದನ್ನು ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ವೀರನಾರಾಯಣ ಪರಮ ಭಕ್ತನಾದ ಈತ ಭಾಗವತ ಸಂಪ್ರದಾಯವನ್ನು ಸರಳ, ಸುಂದರ ಮತ್ತು ರಂಜನೀಯವಾಗಿ ಪರಿಚಯಿಸಿದ್ದಾರೆ. ಸೊ ಇದೆಲ್ಲ ಇರಲಿ. ನಡುಗನ್ನಡದ ಕಾವ್ಯ ಪರಂಪರೆಯಲ್ಲಿ ಗದುಗಿನ ಭಾರತ ಅತ್ಯಂತ ಜನಪ್ರಿಯವಾದ ಒಂದು ಮಹಾಕಾವ್ಯ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಆಲ್ರೆಡಿ ಹೇಳಿದಾಗೆ ಇವರು ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯವನ್ನು ರಚನೆಯನ್ನು ಮಾಡಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಪಂಪ ಅಂತ ಹೇಳಿದಾಗ, ಪಂಪ ಬಂದು ಕ್ರಿಸ್ತಶಕ 902 ಅಂದರೆ ಇಟ್ ಮೀನ್ಸ್ 9ರ ಶತಕದಲ್ಲಿ ಇರ್ತಕ್ಕಂಥದ್ದು. ವೆಂಗಿ ಮಂಡಲ ವೆಂಗಿಪಳು ಎಂಬ ಗ್ರಾಮದಲ್ಲಿ ಇವರು ಜನಿಸ್ತಾರೆ. ಕೃಷ್ಣ ಮತ್ತು ಗೋದಾವರಿ ನಡುವಿನ ಸ್ಥಳವಾದ ವೆಂಗಿಪಳು. ಸೊ ಇಲ್ಲಿ ವೆಂಗಿಪಳು ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಕೃಷ್ಣ ಮತ್ತು ಗೋದಾವರಿ ನದಿಗಳ ನಡುವೆ ಕಂಡು ಬರ್ತಕ್ಕಂಥದ್ದಂತೆ. ಆ್ಯಂಡ್ ಚಾಲುಕ್ಯರ ಹರಿಕೇಸರಿ ಆಸ್ಥಾನವಾಗಿದ್ದ ಪಂಪ ಅಂತ ಹೇಳಿದ್ರೆ, ಚಾಲುಕ್ಯನ ಹರಿಕೇಸರಿ ಆಸ್ಥಾನದಲ್ಲಿ ಈ ಒಂದು ಪಂಪರವರು ಕವಿಯಾಗಿದ್ದು ಇರ್ತಾರೆ. ಆ್ಯಂಡ್ ಅಲ್ಲಿ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಅಂತಕ್ಕಂಥ 2 ಮಹಾಕಾವ್ಯಗಳನ್ನು ರಚನೆ ಮಾಡ್ತಕ್ಕಂಥದ್ದು ಪಂಪರವರು. ಸೊ ಇವರು ಆಸ್ಥಾನದ ಕವಿ ಯಾರು ಅಂತ ಹೇಳಿದ್ರೆ, ಸೊ ಇವರು ಯಾರ ಆಸ್ಥಾನದ ಕವಿಯಾಗಿದ್ದರು ಅಂತ ಹೇಳಿದ್ರೆ ಚಾಲುಕ್ಯರ ಹರಿಕೇಸರಿಯ ಒಂದು ಆಸ್ಥಾನದಲ್ಲಿ ಕವಿಯಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಆ್ಯಂಡ್ ಇನ್ನು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ವಿಕ್ರಮಾರ್ಜುನ ವಿಜಯ ಕಾವ್ಯಕ್ಕೆ ಪಂಪ ಭಾರತ ಎಂಬ ಮತ್ತೊಂದು ಹೆಸರಿದೆ. ಸೊ ಇಟ್ ಮೀನ್ಸ್ ಆದಿಪುರಾಣ ಒಂದು ಮತ್ತು ಪಂಪ ಭಾರತ ಅಥವಾ ವಿಕ್ರಮಾರ್ಜುನ ವಿಜಯ ಅಂತ ಹೇಳ್ಬೋದು. ಸೊ ಇವೆರಡು ಒಂದೇ ಕೃತಿ, ಇದಕ್ಕೆ ಇರ್ತಕ್ಕಂಥ ಮತ್ತೊಂದು ಹೆಸರು. ಆ್ಯಂಡ್ ನೆಕ್ಸ್ಟ್ ಅಂತ ನೋಡ್ತಾ ಹೇಳಿದ್ರೆ ಸರಸ್ವತಿ ಮಣಿಹಾರ, ಸಂಸಾರ ಸಾರೋದಯ, ಕವಿತಾ ಗುಣಾರ್ಣವ ಎಂಬ ಬಿರುದುಗಳನ್ನು ಪಡೆದಿದ್ದ ಕವಿ. ಸೊ ನಾಡೋಜ ಪಂಪ ಏನೇನೋ ಹೇಳ್ತಾರೆ, ಅದ್ರ ಜೊತೆಗೆ ಸರಸ್ವತಿ ಮಣಿಹಾರ, ಸಂಸಾರ ಸಾರೋದಯ, ಕವಿತಾ ಗುಣಾರ್ಣವ, ಸೊ ಇವು ಸಹ ಪಂಪನಿಗೆ ಇದ್ದಂತಹ ಈ ಥರ ಬಿರುದುಗಳು ಅಂತ ಹೇಳ್ಬಹುದು. ಸೊ ನೆಕ್ಸ್ಟ್ ಬಂದು ಇಲ್ಲಿ ಮೇಯ್ನಾಗಿ ಏನಂತ ಹೇಳಿದ್ರೆ, ಈ ಒಂದು ಏನು ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಇದೆಯೋ, ಇದೊಂದು ಲೌಕಿಕ ಕಾವ್ಯ ಕೇಳ್ತಾರೆ ಇದು. ಸೊ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಎಂತಹ ಕಾವ್ಯ ಅಂತ ಕೇಳ್ತಾರೆ. ಇದೊಂದು ಮಹಾಕಾವ್ಯ, ಅದರ ಜೊತೆಗೆ ಇದು ಲೌಕಿಕ ಕಾವ್ಯ ಅಂತಲೂ ಸಹ ಹೇಳ್ತಾ ಹೋಗ್ತಾರೆ. ಸೊ ಇಲ್ಲಿ ಬರ್ತಕ್ಕಂಥದ್ದು ಮೇಯ್ನಾಗಿ ಹರಿಕೇಸರಿಯನ್ನು ಅರ್ಜುನನಿಗೆ ಹೋಲಿಸ್ತಿರ್ತಕ್ಕಂಥದ್ದಂತೆ ಈ ಒಂದು ಕಾವ್ಯದಲ್ಲಿ. ಸೊ ನೋಡಿ, ಇದು ಹರಿಕೇಸರಿಯನ್ನು ಅರ್ಜುನನಿಗೆ ಹೋಲಿಸಿ ಬರೆದಿರ್ತಕ್ಕಂಥ ಒಂದು ಮಹಾಕಾವ್ಯ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ರನ್ನ ಬಂದು ಕ್ರಿಸ್ತಶಕ, ಇವನು ಸಹ 9ನೇ ಶತಕದಲ್ಲೇ ಬರ್ತಕ್ಕಂಥದ್ದು. ಸೊ 949ರಲ್ಲಿ ಕಂಡು ಬರ್ತಕ್ಕಂಥ, ಇಟ್ ಮೀನ್ಸ್ 10ನೇ ಶತಮಾನ ಅಂತ ಹೇಳಿದರೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ಅಥವಾ ಈಗಿರ್ತಕ್ಕಂಥ ಮುಧೋಳ ಗ್ರಾಮದಲ್ಲಿ ಜನನವನ್ನು ಮಾಡ್ತಕ್ಕಂಥದ್ದು. ಇವರ ತಂದೆ ಜಿನವಲ್ಲಭ, ತಾಯಿ ಹಬ್ಬಲಬ್ಬೆ. ಈತನು ಚಾಲುಕ್ಯ ದೊರೆಯಾದ ತೈಲಪ. ಸೊ ವೆರಿ ಇಂಪಾರ್ಟೆಂಟು, ತೈಲಪನ ಆಸ್ಥಾನದಲ್ಲಿ ಇವರು ಕವಿಯಾಗಿರ್ತಾರೆ. ಮತ್ತು ಇವನು ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ. ಸೊ ನಾನು ಹೇಳಿದಾಗ ಇಲ್ಲಿ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಅಂತ ಹೇಳ್ತೀವಿ. ಇಲ್ಲಿ ಬಂದು ಸಾಹಸ ಭೀಮ ವಿಜಯ ಅಥವಾ ಗದಾಯುಧ 2 ಸಹ ಒಂದೇ ಕೃತಿ, 2 ಹೆಸರನ್ನ ಹೊಂದಿರತಕ್ಕಂಥದ್ದು. ಆ್ಯಂಡ್ ಅಜಿತ ತೀರ್ಥಂಕರ ಪುರಾಣ ತಿಲಕಂ, ಪರಶುರಾಮ ಚರಿತ, ಚಕ್ರೇಶ್ವರ ಚರಿತ ಎಂಬ ಕಾವ್ಯಗಳನ್ನು ಬರೀತಕ್ಕಂಥದ್ದು ಇವರು. ಸೊ ಅಜಿತ ತೀರ್ಥಂಕರಲ್ಲಿ ಜೈನರ ತೀರ್ಥಂಕರ ಅಂತ ಅಜಿತರ ಬಗ್ಗೆ ಬರೀತಕ್ಕಂಥದ್ದು ಈ ಒಂದು ಅಜಿತ ತೀರ್ಥಂಕರ ಪುರಾಣದಲ್ಲಿ ಬರ್ತಕ್ಕಂಥದ್ದು. ಆ್ಯಂಡ್ ಪರಶುರಾಮ ಚರಿತ, ಚಕ್ರೇಶ್ವರ ಚರಿತ ಎಂಬ ಕಾವ್ಯಗಳನ್ನು ಸಹ ಬರೀತಾರೆ. ಅದರ ಜೊತೆಗೆ ರನ್ನಗಂಧ ಎಂಬ ನಿಘಂಟನ್ನು ಬರೆಯುವುದಾಗಿ ತಿಳಿದು ಬಂದಿದೆಯಂತೆ. ಇಟ್ಸ್ ವೆರಿ ಇಂಪಾರ್ಟೆಂಟು.
ರನ್ನ ಕಂದ ಅಂತಕ್ಕಂಥ ಒಂದು ನಿಘಂಟನ್ನು ರನ್ನನು ಬರೆದಿರ್ತಕ್ಕಂಥದ್ದು. ಇವನಿಗೆ ತೈಲಪನು ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಕೊಟ್ಟಿದ್ದಾರೆ. ಸೊ ಕೇಳ್ತಾರೆ, ರನ್ನನಿಗೆ ಕವಿ ಚಕ್ರವರ್ತಿ ಎಂದು ಬಿರುದನ್ನು ಕೊಟ್ಟವರು ಯಾರು ಅಂತ ಕೇಳ್ತಾರೆ, ತೈಲಪ. ಸೊ ಇಷ್ಟು ಬಂದು ರನ್ನನಿಗೆ ಸಂಬಂಧಪಟ್ಟಂತೆ. ಸೊ ಇಲ್ಲಿ ಈತನು ಕನ್ನಡದ ರತ್ನಾತ್ರಯರಲ್ಲಿ ಒಬ್ಬರು ಅಂತ ಕೊಡ್ತಾರೆ. ಕನ್ನಡದಲ್ಲಿ ಬರ್ತಕ್ಕಂಥ ಒಟ್ಟು 3 ಜನ ಬರ್ತಾರೆ, ಪಂಪ, ಪೊನ್ನ, ರನ್ನ ಅಂತ. ಸೊ ಅದರಲ್ಲಿ ರನ್ನನು 3ನೇವನು ಆಗಿರುತ್ತಾನೆ. ಪಂಪ ಮೊದಲನೇನು, ಪೊನ್ನ 2ನೇನು, ರನ್ನ ಬಂದು 3ನೇ ರತ್ನಾತ್ರಯ. ನೆಕ್ಸ್ಟ್ ಬಂದು ಪೊನ್ನ ಅಂತ ಹೇಳಿದಾಗ ಇವ್ರು ಬಂದು ಕ್ರಿಸ್ತಶಕ 950 ಕಂಡು ಬರ್ತಕ್ಕಂಥದ್ದು. ಇವ್ರು ಬಂದು ಭುವನೈಕ್ಯ ರಾಮಾಭ್ಯುದಯ, ಶಾಂತಿಪುರಾಣ, ಜಿನಾಕ್ಷರಮಾಲೆ ಮತ್ತು ಗತ ಪ್ರತ್ಯಾಗತವೆಂಬ ಕೃತಿಗಳನ್ನು ರಚನೆಯನ್ನು ಮಾಡ್ತಕ್ಕಂಥದ್ದು. ಸೊ ಪನ್ನನು ಭುವನೈಕ್ಯ ರಾಮಾಭ್ಯುದಯ, ಶಾಂತಿಪುರಾಣ, ಜಿನಾಕ್ಷರಮಾಲೆ ಮತ್ತು ಗತ ಪ್ರತ್ಯಾಗತ ಅಂತಕ್ಕಂಥ ಕೃತಿಗಳನ್ನು ರಚನೆಯನ್ನು ಮಾಡ್ತಕ್ಕಂಥದ್ದು. ಸೊ ಇಷ್ಟು ಬಂದು ಕೆಲವೊಂದು ಕವಿಗಳ ಅಥವಾ ಲೇಖಕರ ಪರಿಚಯ ಆಗಿರುತ್ತೆ.